ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವಾಗ ಒಂದು ನಿಮಗೆ ಅರ್ನಿಂಗ್ ವೆಬ್ಸೈಟ್ನ ಹೇಳ್ಕೊಡ್ತೀನಿ. ಆ ವೆಬ್ಸೈಟ್ ಏನಂತ ಹೇಳಿದ್ರೆ, ಅದರಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನು ನನ್ನ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರಂಪ್ ಅರ್ನಿಂಗ್ ಆ್ಯಪ್ ಅಂತ ಬರುತ್ತೆ. ಅದರ ಮೇಲೆ ಎಲ್ಲರೂ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಡೈರೆಕ್ಟು ಆ ವೆಬ್ಸೈಟ್ ಲಿಂಕಿಗೆ ಹೋಗುತ್ತೆ. ಅಲ್ಲಿ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಅಲ್ಲಿ ಫಸ್ಟ್ ನಿಮ್ಮದು ಪ್ಲೀಸ್ ಎಂಟರ್ ಫೋನ್ ನಂಬರ್ ಅಂತ ಇದೆ. ಆ ಪ್ಲೀಸ್ ಎಂಟರ್ ಫೋನ್ ನಂಬರಲ್ಲಿ ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡಿ, ವೆರಿಫಿಕೇಷನ್ ಕೋಡ್ ಕೇಳುತ್ತೆ, ಅಂದರೆ OTP ಕೇಳುತ್ತೆ. OTPನ ಎಂಟ್ರಿ ಮಾಡಿ, ಅಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು 6GB ಪಾಸ್ವರ್ಡನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಕೊಡಿ. ನಾನು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದೀನಿ, ಆದ್ದರಿಂದ ನಾನು ಲಾಗಿನ್ ಕೊಡ್ತಾ ಇದ್ದೀನಿ. ಲಾಗಿನ್ ಕೊಟ್ಟು ಅಲ್ಲಿ ನಾನು ಮೊಬೈಲ್ ನಂಬರ್ ಏನಿದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ, ಮತ್ತು ಇಲ್ಲಿ ಪಾಸ್ವರ್ಡನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಈ ಥರ ಇಂಟರ್ಫೇಸ್ ಓಪನ್ ಆಯಿತು ಅಂತ ಹೇಳಿದ್ಮೇಲೆ ಸ್ಟಾರ್ಟಿಂಗು ಇದೆಲ್ಲ ತೋರಿಸ್ತಾರೆ. ಇದನ್ನು 5 ಸೆಕೆಂಡ್ಸ್ ಆದಮೇಲೆ ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದ ತಕ್ಷಣ ನೀವು ಅಲ್ಲಿ ಜನರಲ್ ಇನ್ವಿಟೇಷನ್ ಕಾಂಪೌಂಡ್ ಅಂತ ಇರುತ್ತೆ, ಅಲ್ಲಿ ಇನ್ವಿಟೇಷನ್ ಹತ್ರ ಹೋಗಿ. ಇನ್ವಿಟೇಷನ್ ಹತ್ರ ಹೋಯಿತು ಅಂತ ಹೇಳಿದ ತಕ್ಷಣ ನಿಮಗೆ ಅಲ್ಲಿ TH11 ಅಂತಿದೆ. ಅದು ಸ್ಟಾರ್ಟಿಂಗು 900 ಪ್ರೈಸ್ ಇದೆ. ಆ 900ನ ನೀವೇನಾದರೂ ಪ್ಲ್ಯಾನ್ ಕೊಟ್ಟು ಬೈ ಮಾಡ್ತು, ಅಮೌಂಟ್ ಕೊಟ್ಟು ಬೈ ಮಾಡ್ತು ಅಂತ ಹೇಳಿದ್ರೆ ಪರ್ ಡೇ ನಿಮಗೆ 20 ರೂಪೀಸ್ ಬರುತ್ತೆ. ನಿಮಗೆ ಏನಂದರೆ ಪರ್ ಡೇ ನಿಮಗೆ 20 ರೂಪೀಸ್ ಬರುತ್ತೆ. ಆ ಥರ ನಿಮಗೆ 180 ಡೇಸು ಒಂದು ದಿನಕ್ಕೆ 20 ರೂಪೀಸ್ ಥರ ಬರುತ್ತೆ. ಅದು ಟೋಟಲ್ ನಿಮಗೆ 180 ಡೇಸ್ವರೆಗೆ 3240ವರೆಗೂ ನೀವು ಅರ್ನ್ ಮಾಡ್ತೀರಾ. ಮತ್ತು ನೆಕ್ಸ್ಟ್ ಪ್ಲ್ಯಾನು TH12 ಅಂತಿದೆ. ಅದು 7400 ಕೊಟ್ಟು ನೀವೇನಾದರೂ ಪ್ಲ್ಯಾನ್ ಬೈ ಮಾಡ್ತು ಅಂತ ಹೇಳಿದ್ರೆ ಅದು ಸೇಮ್ 180 ಡೇಸ್ವರೆಗೂ ಇರುತ್ತೆ. 28,638 ಇರುತ್ತೆ. ಅದರಲ್ಲಿ ನಿಮಗೆ ಡೈಲಿ ಇನ್ಕಮು 159 ಅಲ್ಲಿವರೆಗೂ ನಿಮಗೆ ಪರ್ ಡೇ 159 ಅಮೌಂಟ್ ಬರುತ್ತೆ. ಟೋಟಲಾಗಿ ನೀವು 180 ಡೇಸ್ ಒಳಗಡೆ 28,638 ನೀವು ಅಮೌಂಟನ್ನು ಅದರಲ್ಲಿ ಅರ್ನ್ ಮಾಡಿರ್ತೀರ. ತುಂಬ ಪ್ಲ್ಯಾನ್ಸ್ ಇದೆ. ನೀವು ಅಲ್ಲೇ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಇದ್ರೆ ನಿಮಗೆ ಯಾವ ಥರ 19,000 ಇರ್ಬೋದು, 76,000 ಇರ್ಬೋದು, 1,70,000 ಇರ್ಬೋದು. ಫುಲ್ಲು ಇಲ್ಲಿ ಪ್ಲ್ಯಾನ್ ಏನೇನಿದೆ ಅದನ್ನೆಲ್ಲ ನೀವು ಬೇಕಾದ್ರೆ ಯಾವ್ದು ಬೇಕೋ ಅದು ನೀವು ಬೈ ಮಾಡ್ಬೋದು. ಬಟ್ ನಾನು ಯಾವ್ದು ಇದರಲ್ಲಿ ಬೈ ಮಾಡಿದ್ದೀನಿ ಅಂತ ಹೇಳಿದ್ರೆ 900 ರೂಪೀಸ್ದು ನಾನು ಬೈ ಮಾಡಿದ್ದೀನಿ. ಈ ಪ್ಲ್ಯಾನನ್ನು ಯಾವ ಥರ ಬೈ ಮಾಡೋದು ಅಂತ ಹೇಳಿದ್ರೆ ಮುಂದೆ ಹೇಳ್ಕೊಡ್ತೀನಿ, ವಿಡಿಯೋ ನೋಡಿ. ಬೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಪರ್ಸ್ನಲ್ ಅಂತ ಇದೆ. ಆ ಪರ್ಸ್ನಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ಬ್ಯಾಲೆನ್ಸು, ಟುಡೇ ಅರ್ನಿಂಗ್ಸು, ವಿತ್ಡ್ರಾ, ರೀಚಾರ್ಜ್ ಅದೆಲ್ಲ ಇರುತ್ತೆ. ನಾನು ಆಲ್ರೆಡಿ ಇದನ್ನು ಬೈ ಮಾಡಿರೋದ್ರಿಂದ ಅಮೌಂಟ್ 1 ಅಂತ ತೋರಿಸಿದೆ. ಅಲ್ಲಿ ನಿಮಗೆ 0 ಅಂತ ತೋರಿಸುತ್ತೆ. ನೀವು ಯಾವ ಥರ ಇದನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರೀಚಾರ್ಜ್ ಅಂತ ಇದೆ. ಆ ರೀಚಾರ್ಜ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆ ರೀಚಾರ್ಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ 900 ಅಂತ ಅಮೌಂಟನ್ನು ಎಂಟ್ರಿ ಮಾಡಿ. ಈ ಥರ 900 ಅಂತ ಅಮೌಂಟನ್ನು ಎಂಟ್ರಿ ಮಾಡಿ. ಅದರಲ್ಲಿ ವೇವ್ 1 ಅಂತಿದೆ ರೀಚಾರ್ಜ್ ಮೆಥಡು. ರೀಚಾರ್ಜ್ ಮೆಥಡ್ ವೇವ್ 1 ಇರಬೇಕು. ಕನ್ಫರ್ಮ್ ರೀಚಾರ್ಜ್ ಕೇಳುತ್ತೆ. ಕನ್ಫರ್ಮ್ ರೀಚಾರ್ಜ್ ಅಂತ ಹೇಳಾದ್ಮೇಲೆ ನೀವು ಕನ್ಫರ್ಮ್ ರೀಚಾರ್ಜ್ ಕೊಡಬೇಕು. ಕನ್ಫರ್ಮ್ ರೀಚಾರ್ಜ್ ಕೊಟ್ಟಾದ ತಕ್ಷಣ ನಿಮಗೆ ಅಲ್ಲಿ ಕೇಳುತ್ತೆ ಪೇಟಿಎಮ್ಮು, ಫೋನ್ಪೇ, UPI, ಗೂಗಲ್ ಪೇ ಅಂತೆಲ್ಲ ಕೇಳುತ್ತೆ. ಮತ್ತು ನಿಮಗೆ ಇಲ್ಲಿ ಸ್ಕ್ಯಾನರ್ ಕೇಳುತ್ತೆ. ಆ ಸ್ಕ್ಯಾನರ್ನಾದ್ರೂ ನೀವು ಪೇ ಮಾಡ್ಬೋದು. ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೀವು ಇಲ್ಲಿ ಪೇ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮಗೆ ಅದು ಫೋನ್ಪೇ ಆಗಿರ್ಬೋದು, ನಿಮ್ದು ಯಾವುದು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಲ್ಲಿಗೆ ಹೋಗ್ಬೋದು. ನಾನು ಸಕ್ಸಸ್ಫುಲಿ ಅಮೌಂಟನ್ನು ಪೇ ಮಾಡಿದ್ದೀನಿ. ಅಮೌಂಟನ್ನು ಪೇ ಮಾಡಿದ್ಮೇಲೆ ನಿಮಗೆ ಇಲ್ಲಿ UPI ಟ್ರಾನ್ಸಾಕ್ಷನ್ ID ಅಂತ ಇರುತ್ತೆ. ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಬೇಕು. ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನೀವು ಆ ವೆಬ್ಸೈಟ್ ಲಿಂಕಿಗೆ ಹೋಗಬೇಕು. ಲಿಂಕಿಗೆ ಹೋದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಪ್ಲೀಸ್ ಎಂಟರ್ ದಿ UTR ನಂಬರ್ ಅಂತ ಇರುತ್ತೆ. ಇನ್ಪುಟ್ 12 ಡಿಜಿಟ್ UTR ಅಂತ. ಅದರಲ್ಲಿ ನೀವು ಏನನ್ನು ಕಾಪಿ ಮಾಡ್ಕೊಂಡಿರ್ತೀರ ಆ ಕಾಪಿ ಮಾಡ್ಕೊಂಡದನ್ನು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇದು ನಾನು ಆಲ್ರೆಡಿ ಮಾಡಿರೋದ್ರಿಂದ ಇದನ್ನು ಮಾಡಿ ತೋರಿಸ್ತಾ ಇಲ್ಲ. ಸಬ್ಮಿಟ್ ಮಾಡಿ ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ನಿಮಗೆ ಅಲ್ಲಿ ರಿಫ್ರೆಶ್ ಮಾಡಿದಾಗ ಈ ಥರ ಚಿಕ್ಕದಾಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಕೋಬೇಡಿ. ಅಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಆಯ್ತಾ ಇದೆಯಲ್ಲ ಅದರಲ್ಲಿ ನಿಮಗೆ 900 ಅಂತ ತೋರಿಸುತ್ತೆ. 900 ಅಂತ ಇದರಲ್ಲಿ ಅಮೌಂಟ್ ಬಂದ ತಕ್ಷಣ ನೀವು ಫುಲ್ಲು ಬ್ಯಾಕ್ ಹೋಗಿ ಮತ್ತು ಇದೇ ಥರ ಇಂಟರ್ಫೇಸ್ ಓಪನ್ ಆಗ್ತಾ ಇರುತ್ತೆ. ಅದನ್ನು ಸ್ಕಿಪ್ ಮಾಡಿ ಒಂದು ನಿಮಿಷ. ಅದನ್ನು ಸ್ಕಿಪ್ ಮಾಡಾದ ತಕ್ಷಣ ನೀವು ಅಲ್ಲಿ ಇನ್ಕಮಿಗೆ ಹೋಗಬೇಕು. ಮೊದಲೇ ನಾನು ನಿಮಗೆ ಹೇಳಿದ್ದೀನಿ ಮೇಲ್ಗಡೆ ಜನರಲ್ ಇನ್ವಿಟೇಷನ್ ಕಾಂಪೌಂಡ್ ಅಂತ ಇರುತ್ತೆ. ನೀವು ಅಲ್ಲಿ ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡಿ. ಹಿಂದೆನೇ ಹೇಳಿರೋದ್ರಿಂದ ಈಗ 900 ಪ್ಲ್ಯಾನ್ ಬೈ ಮಾಡಬೇಕು ಅಂತ ಹೇಳಿದ್ದೀನಿ. ನಾನು 900 ಪ್ಲ್ಯಾನ್ ಬೈ ಮಾಡ್ತಾ ಇದ್ದೀನಿ. ಹೇಗಪ್ಪ ಅಂತ ಹೇಳಿದ್ರೆ ಅಲ್ಲಿ 900 ಜಾಗದಲ್ಲಿ ಬೈ ಅಂತ ಇದೆ. ಆ ಬೈ ಅನ್ನೋ ಪ್ಲ್ಯಾನ್ ಮೇಲೆ ನೀವು ಬೈ ಮಾಡಿ. ಬೈ ಮಾಡಾದ್ಮೇಲೆ ಇಲ್ಲಿ ನಾನು ಆಲ್ರೆಡಿ ಬೈ ಮಾಡಿರೋದ್ರಿಂದ ಇದನ್ನು ತೋರ್ಸೋಕ್ಕಾಗ್ತಿಲ್ಲ. ಅಲ್ಲಿ ಐಟಮ್ ಅಂತ ಇರುತ್ತೆ. ಐಟಮಲ್ಲಿ 0 ಅಂತ ಇರುತ್ತೆ.
ಆ 0 ಅನ್ನೋದ್ರ ಮೇಲ್ಗಡೆ ನೀವು ಪ್ಲಸ್ ಅಂತ ಇರುತ್ತೆ, ಆ ಪ್ಲಸ್ ಅಂತ 1 ಮಾಡಿ, 1 ಮಾಡಾದ್ಮೇಲೆ ಅಲ್ಲಿ ಪೇ ಅಂತ ಇರುತ್ತೆ, ಅಲ್ಲಿ ಪೇ ಮಾಡಾದ್ಮೇಲೆ ನಿಮಗೆ ಅದು ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ ಆಯಿತು ಅಂತ ಹೇಳಿದ ತಕ್ಷಣ ನಿಮಗೆ ಅದು ನೀವು ಪ್ಲ್ಯಾನನ್ನು ಬೈ ಮಾಡಿದ್ದೀರಾ ಅಂತ ಅರ್ಥ. ಪ್ಲ್ಯಾನ್ ಬೈ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಕೆಳಗಡೆ ಪರ್ಸ್ನಲ್ ಅಂತ ಇದೆ, ಆ ಪರ್ಸ್ನಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆ ಪರ್ಸ್ನಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಟುಡೇ ಅರ್ನಿಂಗ್ಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಪ್ರತಿದಿನ 20 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ರೂಪೀಸ್ ಆ್ಯಡ್ ಆಗಿರೋದನ್ನು ನೀವು ಪ್ರತಿದಿನ ವಿಡ್ರಾ ಮಾಡೋದಕ್ಕಾಗಲ್ಲ, ಅದನ್ನು 15 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಅದು 300 ಆದಮೇಲೆ ಅದನ್ನು ಡ್ರಾ ಮಾಡಬೇಕು. ಆ 300 ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. 15 ಡೇಸ್ ಆದ ತಕ್ಷಣ ಅದನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ವಿಡ್ರಾ ಅಂತ ಇದೆಯಲ್ಲ ಅದ್ರ ಮೇಲೆ ವಿತ್ಡ್ರಾ ಅಂತ ಕೊಟ್ಟು ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸು, ಅಮೌಂಟು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ ನಿಮ್ಮದು ಅಮೌಂಟ್ ಏನಿದೆ ಆ ಅಮೌಂಟನ್ನೆಲ್ಲ ಎಂಟ್ರಿ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಡೈರೆಕ್ಟು ನಿಮ್ಮ ಅಕೌಂಟಿಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇದು ಪರ್ಸನನ್ನು ನೀವು ರೆಫರ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 450 ರೂಪಾಯಿ ಒಂದು ಪರ್ಸನಿಗೆ ನಿಮಗೆ ರೆಫರಲ್ ಅಮೌಂಟ್ ಬರುತ್ತೆ. ಆ ರೆಫರಲ್ ಅಮೌಂಟು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಅಲ್ಲಿ ಕೆಳಗಡೆ ಬ್ಯಾಕ್ ಬಂದು ಏಜೆಂಟ್ ಅಂತ ಇದೆ, ಏಜೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಏಜೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿರೋದ್ರಿಂದ ನಿಮಗೆ ಅಲ್ಲಿ ಮೇಲ್ಗಡೆ ತೋರಿಸುತ್ತೆ ನೋಡಿ ಏಜೆನ್ಸಿ ಬ್ಯಾಲೆನ್ಸ್ ಅಂತ. ಏಜೆನ್ಸಿ ಬ್ಯಾಲೆನ್ಸ್ ಅದು 908,088 ಇದೆ. ನಾನು ಇಬ್ಬರನ್ನ ರೆಫರ್ ಮಾಡಿದ್ದೀನಿ, ಅದರಿಂದ ನನಗೆ ಒಬ್ಬರಿಗೆ 450 ಅಂತ ಹೇಳಿದ್ರೆ ಇಬ್ಬರಿಗೆ 900 ಬಂದಿದೆ. ಸೊ ಅದರಲ್ಲಿ ನೀವು ಇರ್ಬೋದು. ಇದು ನೀವು ಅಮೌಂಟನ್ನು ಯಾವಾಗ ವಿಡ್ರಾ ಮಾಡ್ಕೋಬೋದು ಅಂತ ಹೇಳಿದ್ರೆ, ಈ ವಿಡ್ರಾನ ಯಾವಾಗ ಮಾಡ್ಕೋಬೋದು ಅಂತ ಹೇಳಿದ್ರೆ ನೀವು ರೆಫರ್ ಮಾಡಿರೋ ಅಮೌಂಟನ್ನು ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು ಡೈರೆಕ್ಟಾಗಿ. ಬಟ್ ನೀವು ಡೈಲಿ 20 ರೂಪೀಸ್ ಬರೋದನ್ನು ನೀವು 15 ಡೇಸ್ ಆದಮೇಲೆ ವಿಡ್ರಾ ಮಾಡಬೇಕಾಗುತ್ತೆ. ಇದೇ ರೀತಿ ನಿಮಗೆ ಈ ಅಪ್ಲಿಕೇಶನ್ ಬಗ್ಗೆ, ಈ ವೆಬ್ಸೈಟ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ